ಸುಪ್ರೀಂ ಕೋರ್ಟಿಗೆ ನಾನೇ ಇರಲಿ ಸರ್, ನಮಗೆ ಅದು ಸ್ಪೆಷಲ್ ಕೊಡಬಾರ್ದು ಸೆಂಟ್ರಲ್ಲೇ ಐಡೆಂಟಿಫೈ ಕೊಟ್ಟಿರೋದು. ಇಂಥ ಮೀಟಿಂಗ್ ಮಾಡಿ ಸರ್ ಕೇಳಿದ್ರು PSR ಯಾಕೆ ಹೋಗ್ತೀರಿ ಅಂತ ಹೇಳಿ. ಈಗ PSR ಹುಡುಗ ಆ ಅಂಗಡಿಯಾಗ ಹೋಗಿ ಪ್ರಶ್ನೆ ಮಾಡ್ತಾನೆ ಹುಡುಗ, ಏನಂತ ಸರ್ ಯಾಕೆ ದಲಿತ ರೊಕ್ಕ ಮುಖಂತರ ಯಾಕೆ ತಿಳಿಸ್ತಾನ. ಊರಾಗಿನ ಮಂದಿ ಒಂದು 15-20 ಮಂದಿ ಅವ್ನು ಧಮಕಿ ಮಾಡ್ತಾರ. ಅವ್ನಿಗೆ ಹೆಚ್ಚು ಕಡಿಮೆ ಏನ್ಕಂದ್ರೆ ಅವ್ನ ಜೀವಕ್ಕೆ ಅಪಾಯ ಆಗಿತ್ತಂದ್ರೆ ನೀವು ಒಣಗಾರಿಕೆ ಯಾರು ಅವ್ನ ಮ್ಯಾಗ ಹಲ್ಲೆ ಆಗಿತ್ತಂದ್ರ ಊರನ್ನ 15-20 ಮಂದಿ ಧಮಕಿ ಮಾಡ್ತಾರೆ. ಬೆಂಕಿ ಹಚ್ತೀವಿ, ಬರಕ್ ಹೋಗ್ಬೇಡ್ರಿ ನೀವು, ನೀವು ಬರಕ್ ಹೋಗ್ಬೇಡ್ರಿ, ನೀವೇನಂದ್ರೆ ಬಂದಿರಿ ಬಂದಿರಿ ನಿಮ್ಮ ಗೌರವ ಬರ್ತೀರಿ ಎಲ್ಲ ಅದಲ್ಲ. ಈ ಸಲ ಅವ್ರೇನಂತಾರ ಅವ್ರು ಟಿಕ್ಕರೆ ಕೂಗ್ತೀರ ಅಂತ ಕೇಳ್ತಾರಲ್ಲ, ಯಾರಿ ಫೋನ್ ಮಾಡೋದು ಹೇಳ್ರಿ, ಯಾರಿ ಫೋನ್ ಮಾಡೋದು ನಾವು ಈ ನೋವರ್ ಯಾರಿ ಫೋನ್ ಮಾಡೋದು ನಾವು ಅವ್ರು ಫೋನ್ ಹಚ್ಚಿದ ತಕ್ಷಣ ನಾವು ಬಂದಿವಿ. ಎಲ್ಲಿರಿ 2 ಅವರ್ ಮೇಡಮ್ 2 ಅವರ್ ಕಾಯ್ದಿನ ಇಲ್ಲ ನಮ್ಗಂತೂ ಇವ್ರು ಯಾರು ಕೇಳ್ತಾರ ಫೋನ್ ಅಂತ ಫೋನ್ ಅಂತಂದ್ರ ಎದಕ್ ಹಚ್ಬೇಕು ಹಂಗಾರ ಅವ್ರು ಸರ್ ಅವ್ರಿಗೆ ಹೇಳೋದು ಕೆಲಸ ಯಾಸ ಮಾಡಕತ್ತಾರ ನಮ್ ಕತೆ ಅವ್ರು ಬೇಸ್ ಅದಾರಲ್ಲ ಯಾಸ ಮಾಡಕತ್ತಾರ ಅವ್ರು ನಮ್ ಸಂಬಂಧ ಏನು ಅದಾರ ಇಲ್ಲ ಏನು ವೈಯಕ್ತಿಕ ಹಾಕದಾರ ಅವ್ರ ಏನ್ರ ಯಾರು ವೈಯಕ್ತಿಕ ಅದಾರೇನು ಮತ್ ಹಂಗಲ್ರಿ ಇಡೋ ಫೋನ್ ಅಂತಂದ್ರ ಏನ್ರ ಫೋನ್ ಇಲ್ಲ ಅಲ್ರಿ ಇಲ್ಲ ಅಂತಾರ ಫೋನ್ ಅವರು ನಮ್ ನಮ್ಗೆ ಬೆಂಕಿ ಹಚ್ಚೋದ್ ಅಂಗಡಿದು ತಿಳ್ಕೋರಿ ನಿನ್ನೆ ಅವರು ಸಂಬಂಧಿಕರು ರಾತ್ರಿನೇ ಬಂದಾರ ಡೆತ್ ಆದ ತಕ್ಷಣ ಅವ್ರಿಗೆ ಏನಿಲ್ಲ ತಿನ್ನಾಕ. ಈಗ ಕುರ್ಕುರಿ ತಿನ್ನಕತ್ತೇನ್ರಿ 5 ರೂಪಾಯಿ ಪ್ಯಾಕೆಟ್ ತಗೊಂಡು ಇನ್ನೊಮ್ಮೆ ಈ ಊರಿಗೆ ಯಾರಾದ್ರೂ ಡೆತ್ ಆದ್ರ ನಾ ಸತ್ರು ಬರಂಗಿಲ್ಲ. ಸಮಾಜ ಕೇವಲ 2 ಸಮಾಜದವ್ರಿಗೆ ಒಂದು ಊರ ಅಲ್ರಿ ಅವ್ರಿಗೆ ಹಚ್ಚಿ ಕಟ್ಟಿ ಮನೆ ಅವ್ರಿಗೆ ನೋಡ್ರಿ ತಹಸೀಲ್ದಾರ್ ಅವ್ರಿಗೆ ನಾನು ಹಚ್ಚಿನ್ರಿ ಕಾಣನಗೊಳ್ರಿ ನಮ್ಗೇನ ಟೋನ್ ಮಾಡಮ್ ಹೇಳ್ತಾರ ಸರ್ ನಾ ಟೋನ್ ಮಾಡೋದು ಸರ್ ನೀವು ಹೇಳ್ತಾ ಇದೇನು ಸರ್ ಬೇಕಂದ್ರೆ 10 ಮಂದಿ ಮ್ಯಾಗ ಕೊಡ್ತೀವಂದ್ರಿ 10 ಮಂದಿ ಅಲ್ಲ ನಾವು 10 ಮಂದಿ ಕೊಡ್ತೀವಿ 10 ಮಂದಿ ಇದು ಇಳಕಲ್ ತಾಲೂಕು ಚಿನ್ನಾಪುರ ಎಸ್ ಟಿ ಗ್ರಾಮ. ಇದು ನಾವು ಬೆಳಗ್ಗೆ ಇಲ್ಲೊಬ್ರು ನಮ್ಮ ಸೋದರ ಮಾವರಾದರೆ ಹನುಮಂತ ಅಂತ ತಿಳ್ಕೊಂಡಿದ್ದಾರೆ, ಮಾಜಿ ಸೈನಿಕರವರು. ನಾವು ಬೆಳಗ್ಗೆ ಏನೈತಿಲ್ಲ ಇದು ಒಂಥರ ಇದು ಊರಣ್ಣವ್ರದ್ದು ಅಂಗಡಿ ಇದು. ನಾವು ಇಲ್ಲಿ ಬೆಳಗ್ಗೆ ಒಂದು ನೀರಿನ ಬಾಟ್ಲು ಆಮೇಲೆ ಜ್ಯೂಸ್ ತೊಗೊಳಕ್ಕೆ ಬಂದಿದ್ವಿ. ಆ ಜ್ಯೂಸ್ ತೊಗೊಳಕ್ಕೆ ಬಂದ ಟೈಮ್ನಾಗ ಏನೈತಿಲ್ಲ ನಾವು ಜ್ಯೂಸ್ ತೊಗೊಂಡಿಂದ ನಾವು 30 ರೂಪೀಸ್ ಅವ್ರಿಗೆ ಕೊಟ್ಟಿದ್ದೀವಿ. ಅವ್ರು ವಾಪಸ್ 5 ರೂಪಾಯಿ ಚೇಂಜ್ ಕೊಡ್ಬೇಕಿತ್ತು ನಮ್ಗೆ. ಅವ್ರು 5 ರೂಪಾಯಿ ಚೇಂಜ್ ಇಲ್ಲಾರ ಸಂಬಂಧ ಅಂದರು ಅಥವಾ ಇದ್ದಿದ್ದ ಸಂಬಂಧ ಅಂದರು ನಮಗದು ಗೊತ್ತಿಲ್ಲ. ಆ ಕಾರಣಕ್ಕಾಗಿ ನಮಗೆ
ಏನಂದ್ರೆ ನಿಮ್ಮ ಕಾಸ್ಟ್ ಒಳಗೆ ಇವತ್ತು ತೀರ್ಕೊಂಡಾರ, ನಾವು ಕಾಸ್ಟ್ ಒಳಗೆ ನಾವು ಹಿಂದೂ ಮಾದರ್ ನಾವು ಬರೋದು, ಆ ಕಾಸ್ಟ್ ಒಳಗೆ ತೀರ್ಕೊಂಡಾರ ಅಂತ ಅಂದಮೇಲೆ ನಮ್ಗೆ ಅವ್ರು ಏನಂದ್ರು ನಮ್ಗೆ 5 ರೂಪಾಯಿ ಚೇಂಜ್ನು ಕೊಟ್ಟಿಲ್ಲ, ಆಮೇಲೆ ನಿಮ್ಮ ದುಡ್ಡನ್ನು ನಾವು ಮುಟ್ಟಂಗಿಲ್ಲ, ನಿಮ್ಮ ಕಾಸ್ಟ್ ಒಳಗೆ ತೀರ್ಕೊಂಡಾರ ಅಂತ ಅಂದು ಹೇಳಿದ ಮೇಲೆ ನಾವು ಆ ಕಾರಣಕ್ಕೆ ಇಲ್ಲ, ನೀವು ಯಾವಾಗ ನಮ್ಮ ರೊಕ್ಕ ಮುಟ್ಟಲ್ಲ ಅಂದಮೇಲೆ ನಾವು ನಿಮ್ಮ ಜ್ಯೂಸ್ ಮುಟ್ಟಂಗಿಲ್ಲ ಅಂತಂದು ಅವ್ರು ಎದುರುಗಡೆನ ಅವ್ರ ಜ್ಯೂಸು ಚೆಲ್ಲಿ ಆಮೇಲೆ ಅವ್ರ ದುಡ್ಡು ಅವ್ರಿಗೆ ಕೊಟ್ಟು ನಾವು ಬಂದ್ವಿ. ಆಮೇಲೆ ಅದಕ್ಕಿಂತ ಮುಂಚೆ ಈ ಹೋಟೆಲ್ ಏನೈತಲ್ಲ, ಈ ಹೋಟೆಲ್ ಬೆಳಗ್ಗೆ ತೆಗೆದಿತ್ತು. ಇದೇ ಹೋಟೆಲ್ ಒಳಗೆ ನಾವು ನೀರು ಬಡ್ಲಿ ತೊಗೊಂಡಿದ್ವಿ, 8 ಗಂಟೆವರೆಗೂ ತೆಗೆದು 8 ಗಂಟೆ ಮೇಲೆ ಆ ಹೋಟೆಲ್ ಕೂಡ ಮುಚ್ಚಿದೆ. ಈಗ ನಾವು ಇಲ್ಲಿ ಏನು ಚಿನ್ನಪುರ ಎಸ್ ಟಿ ಗ್ರಾಮ ಇದು ಇಳಕಲ್ ತಾಲೂಕು ಬರ್ತಿದೆ, ಈ ಗ್ರಾಮದೊಳಗೆ ಯಾವುದೇ ಥರ SC/ST ಕಾಸ್ಟ್ ಒಳಗೆ ಯಾರೇ ಈ ಥರ ಡೆತ್ ಆಗಲಿ, ಆ ಕಾರಣ ಅದು ಒಂದು ಸಿಚುವೇಶನ್ ಒಳಗೆ ಇದು ಯಾವುದೇ ಥರ ಈ ಬೇರೆ ಜಾತಿಯವರು ಇಲ್ಲ, ಯಾವುದೇ ಅಂಗಡಿಗಳಾಗಲಿ ಹೋಟೆಲ್ಗಳಾಗಲಿ ಕಿರಾಣಿ ಸ್ಟೋರ್ ಆಗಲಿ ಯಾವುದೂ ತೆರೆಯಂಗಿಲ್ಲ. ಆಮೇಲೆ SC/ST ಯಾವುದೇ ಒಂಥರ ನೀರಾಗಲಿ ಚಹಾ ಆಗಲಿ ಏನು ಕೊಡಂಗಿಲ್ಲ. ಈ ಥರ ಇವ್ರು ಜಾತಿನಿಂದನೇ ಮಾಡಿ ಈ ಥರ ಇಲ್ಲೇ ಇವರು ಈ ಥರ ಮಾಡಿ ಏನು ಹೆಚ್ಚು ಕಮ್ಮಿ ಕೇಳಾಕೋದ್ರೆ ಅವ್ರು ಏನು ಅವ್ರ ಊರನ್ನ ಸೇರಿಕೊಂಡು ಒಂಥರ ಅಲ್ಲೇ ಮಾಡೋಕೆ ಮುಂದಾಗ್ತಾರೆ. ಇದೆಲ್ಲ ಯಾವುದೇ ರೀತಿ ಇದು ನಮ್ಮ ಕರ್ನಾಟಕ ರಾಜ್ಯದಾಗ ನಡಿಬಾರ್ದು, ಇದು ತಾರತಮ್ಯ ಭಾಳ ಐತಿ ಇಲ್ಲ. ಆಮೇಲೆ ಇದು ಎಲ್ಲ ಕಡೆ ಸ್ಟಾಪ್ ಆಗೈತಿ. ಈ ಊರಾಗ ಇದು ನಡೆಯಕತ್ತೈತೆ ಅಂದ್ರೆ ಇದನ್ನು ಸ್ಟಾಪ್ ಮಾಡ್ಬೇಕು. ಇಲ್ಲಿಗೆ ಒಂದು ತೆಗಿಯಂಗಿತ್ತಂದ್ರೆ ಪೂರಾ ಮಣ್ಣಿನ ಕದ ತಪ್ಪಲಿ, ಅಂಗಡಿನ ಕದ ತಪ್ಪಲಿ. ಇಲ್ಲಿ ಸ್ಟಾಪ್ ಮಾಡಂಗಿತ್ತಂದ್ರೆ ಮಣ್ಣಿನ ಕದ ಹಾಕ್ಲಿ, ಅಂಗಡಿನೂ ಕದ ಹಾಕ್ಲಿ, ಇದೆಲ್ಲ ಸ್ಟಾಪ್ ಆಗ್ಬೇಕು ಇಲ್ಲಿಗೆ. ಇಲ್ಲ ಅಂತಂದ್ರೆ ಐತಿಲ್ಲ ಇದ್ರ ಮೇಲೆ ನಾವು ಭಾಳ ನಾವು SC/ST ಒಳಗೆ ನಮ್ದು ಅಂಬೇಡ್ಕರ್ದು ಏನಿದೆ ರೂಲ್ಸ್ ರೆಗ್ಯುಲೇಷನ್ ಅದಾವಲ್ಲ ಇದ್ರ ಮೇಲೆ ನಾವು ಹೋರಾಟ ಮಾಡಕ್ಕೆ ಇದ್ದೀವಿ. ಇದನ್ನ ಎಲ್ಲಿಗೆ ಸ್ಟಾಪ್ ಮಾಡ್ಬೇಕಂತ ಈ ಚಿನ್ನಪುರ ST ಗ್ರಾಮ ಒಳಗೆ ಇಳಕಲ್ ತಾಲೂಕು ಒಳಗೆ ಕೇಳ್ಕೊಂಡು ಇದನ್ನೇದಿಲ್ಲ ನಾವು ಪೊಲೀಸರಿಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ವಿ. ಪೊಲೀಸರು ಬಂದರೆ ಏನೂ ಇನ್ಫಾರ್ಮ್ ತೊಗೊಲಿಲ್ಲ, ಯಾವುದೇ ಥರ ಎನ್ಕ್ವೈರಿ ಮಾಡಲಿಲ್ಲ, ಇದನ್ನ ಎಲ್ಲಿಗೆ ಸ್ಟಾಪ್ ಮಾಡಿ ಹೋಗ್ಯಾರ. ಆಮೇಲೆ ಏನೈತಿಲ್ಲ ಈಗ ನೆಕ್ಸ್ಟ್ ಈಗ ಏನು ಇಲ್ಲಿ ಪ್ರೊಡಕ್ಷನ್ ಕೊಡಬೇಕಿತ್ತು, ಪ್ರೊಡಕ್ಷನ್ ಏನು ಕೊಟ್ಟಿಲ್ಲ. ಇದನ್ನ ಎಲ್ಲಿಗೆ ಸ್ಟಾಪ್ ಮಾಡಿದ್ರೆ ಚಲೋ ಆಯ್ತು. ಇನ್ನು ಮುಂದೆ ಏನೈತಿಲ್ಲ ಇಲ್ಲಿ ಭೀಮ್ ಆರ್ಮಿ ಆಯ್ತು, ನಮ್ದು ಏನೇನು ಬಾಬು ಜಗಜೀವರಾಮ್ ಇದು ಏನು ನಮ್ಮ ಸಂಘ ಏನು ಸಮಿತಿಗಳದಾವ ಇದರಿಂದ ಮತ್ತು ಈ ಗ್ರಾಮದೊಳಗೆ ಈಗ ಮಾಜಿ ಸೈನಿಕರು ಸತ್ತಾರಂದ್ರೆ ನಮಗೆ ಏನು ಇಲ್ಲಿ ಇದು ಇಲ್ಲ. ನಾಳೆ ಸಣ್ಣ ಕೂಸು ಸತ್ರೂ ಇದು ಏನು ನಮಗೆ ಇದು ಪ್ರೊಡಕ್ಷನ್ ಕೊಡೋಂಗಿಲ್ಲ ಅಂತಂದ್ರೆ ನಾವು ಇದು ಮಾಡ್ತೀವಿ. ಇದೇನೈತೆ ಮುಂದಿನ ಜನಗಳೊಳಗೆ ಇದೆ ನಾವು ಭೀಮ್ ಆರ್ಮಿದವ್ರು ಅಡ್ಡ ಬಾಬು ಜಗಜೀವರಾಮ್ ನಮ್ಮದೆಲ್ಲ ಸಮಿತಿ ಏನು ಸಂಘ ಅದಾವಲ್ಲ ಇದನ್ನೆಲ್ಲ ನಾವು ಏನು ಹೋರಾಟ ಮಾಡೋದಕ್ಕೆ ಮಾಡ್ತೀವಿ. ಕೊಡಂಗಿದ್ರೆ ಕೊಡಲಿ. ಇಲ್ಲಿವರೆಗೆ ಆದರೆ ಇಳಕಲ್ PSI ಏನೂ ಇಲ್ಲ, ಯಾರು ಬಂದಿಲ್ಲ. ಇದೇ ಥರ ಹುಣಗುಂದ ತಾಲೂಕಲ್ಲಿ ಏನು ಅಂತಂದ್ರೆ ಪ್ರತಿ ಮಂತ್ಲಿ ಏನೈತಿಲ್ಲ ಹುಣಗುಂದ ತಾಲೂಕಿನಾಗ ಏನೈತಿಲ್ಲ ನಮ್ಮ ಹುಣಗುಂದ ತಾಲೂಕು PSI ಏನೈತಿಲ್ಲ ಪ್ರತಿ ಮಂತ್ಲಿ SC/ST ಯುವಕರಾಗಲಿ ಒಂದು ಜನಾಂಗದವರಾಗಲಿ ಏನೈತಿ ಪ್ರತಿ ತಿಂಗಳ ಏನು ಅದು ಏನೈತಿ ಹೆಚ್ಚು ಕಮ್ಮಿ ಏನಾಗ್ತಿಲ್ಲ ಪ್ರತಿ ವರ್ಷ ಪ್ರತಿ ತಿಂಗಳ ಶಕ್ತಿಗೌಡ ನಮ್ಮ ಇಳಕಲ್ ತಾಲೂಕಿನಾಗ ಅದಾನಲ್ಲ ಗ್ರಾಮ PSI ದಲಿತರ ಮ್ಯಾಗ ಹೊಡೆ ಕಷ್ಟ ಬರ್ತಾವನ್ಗ. ದಲಿತರ ಮ್ಯಾಗ ಏನು ದೌರ್ಜನ್ಯ ಆದಾಗ ಅವ್ನ ಕಡೆ ಏನೋ PC ಇರಂಗಿಲ್ಲ ಅಂತ ಸ್ಟಾಪ್ ಇರಂಗಿಲ್ಲ ಅಂತ ಅವ್ನಿಗೆ ಅವ್ಗೆ ಏನಾಗ್ಬಿಟ್ಟೈತಿ ಪಸಕ್ ನಮ್ಮ ಊರಾಗ ಬಿಟ್ರೆ ಆಫ್ ಮಾಡ್ರೆ ಕೇಸ್ ಮಾಡ್ತಾರೆ ಮೊದಲೇ ಮಾತಾವ. ಅವ್ನು ಯಾಕೆ ಕಷ್ಟ ನಮ್ಗೆ ಇನ್ನೂ ಗೊತ್ತಾಗೋಲ್ತ ಅವ್ನು ದಲಿತ ವಿರೋಧಿ ಅವ್ನು ಸದಕಿ ಅವ PSI ಶಕ್ತಿಗೌಡ. ಅವ್ನ ವಿರುದ್ಧ ಏನೈತೆ ನಾಳೆ ನಾವು ಸ್ಟ್ರೈಕ್ ಮಾಡೇ ಮಾಡ್ತೀವಿ ಸ್ಟೇಷನ್ ಮುಂದೆ. ಇಲ್ಲೇನು ಆಗ ಕಾರಣ ಐತಲ್ಲ PSI ಶಕ್ತಿಗೌಡ. ಇಷ್ಟೊತ್ತನ ಆದ್ರೂ ಯಾರು ಬಂದಿಲ್ಲ, ತಹಸೀಲ್ದಾರ್ ಬಂದಿಲ್ಲ, PSI ಬಂದಿಲ್ಲ. ಒಂದು ಪೆಟ್ರೋಲರ್ ಗಾಡಿ ಬಂದಿತ್ತು, ಯಾರ ಹೆಸರು ಪೇಪರ್ ಮೇಲೆ ಏನು ಮಾಡ್ಕೊಂಡಿಲ್ಲ. ನಾವು ಏನೈತಿಲ್ಲ ಮುಂದಿನ ದಿನದೊಳಗೆ ಏನ್ ಮಾಡ್ಬೇಕು ನಾವು ಮಾಡ್ತೀವಿ, ನಡೆಸ್ತೀವಿ. ನಮ್ದು ಏನು ನಡ್ಸೋದೈತಲ್ಲ ನಡೆಸ್ತೀವಿ. ಇದೇ ತಾಲೂಕಿನಾಗ ಆಯ್ತು ಬೇರೆ ತಾಲೂಕಿನಾಗ ಆಯ್ತು, ನಾವು ಈ ತಾಲೂಕಿನಾಗಿರಲ್ಲ ಬೇರೆ ತಾಲೂಕಿನಾಗಾದ್ರೆ ನಾವು ಈ ತಾಲೂಕಿನಾಗ ಬಂದು ನಡೆಸ್ತೀವಿ, ಬೇರೆ ತಾಲೂಕಿನಾಗಾದ್ರೆ ನಡೆಸ್ತೀವಿ, ಬೇರೆ ಜಿಲ್ಲಾದಾಗಾದ್ರೆ ನಡೆಸ್ತೀವಿ. ಸ್ವಲ್ಪ ನಾವು ಹಾಕ್ತೀವಿ ಆಮೇಲೆ ಪೂಜೆ ಮಾಡ್ರಿ. ನಾವು ಹಾಕ್ತೀವಿ ಆಮೇಲೆ ಪೂಜೆ ಮಾಡ್ರಿ. ಒಂದು 5 ನಿಮಿಷ ರೀ. सामने से धीरे चल. सुनकर भाई फिर हम
ಸರ್ ಯಾರು ಮುಂದೆ ನೀವು ನಾ ಎಲ್ಲ ತುಕ್ ಕೊಡ್ತೀನಿ रीत परेड सामने से धीरे चल थम ओके बस और हेमंत ಬರ್ಬೇಕು रीत परेड सामने से धीरे चल कम तोरी नहीं तोरी ನೀವು ಕೈ ತೋರವಾ ಹಿಡ್ಕರಿ ಹೊರಗಡೆ ಅದಲ್ಲ ಅನಿಲ ಹಾ ಅಲ್ಲ ಬರ್ರಿ ಬರ್ರಿ ಎಲ್ಲರೂ ನಮ್ಮ ಟೀಮ್ ಲೈನ್ ಆಗಿದೆ मौन समाज सामने से चल हम ಈ ಫ್ಲಾಗ್ ಒಟ್ಟು ಯಾವುದು ಹೆಲ್ಪ್ ಮಾಡೋದು ಒಳ್ಳೆ ಜಾಗ ಆಗುತ್ತೆ. ನೆಕ್ಸ್ಟ್ ಈ ಫ್ಲಾಗ್ 15th August January 26ಗೆ ನಿಮ್ಮ ಮನೆ ಮೇಲೆ ಹಾಕ್ಬೇಕು. ಯಾಕಂದರೆ ನಿಮ್ಮ ಮನೆಯವರ ಎದೆ ಮೇಲೆ ಹಾಕಿದ ಫ್ಲಾಗ್ ಇದು. ನಿಮ್ಮ ಮನೆಯವ್ರ ಹುಷಾರಂತ ತಿಳ್ಕೊಂಡು ಪ್ರತಿ ವರ್ಷವೂ 15th Augustಗೆ 26 Januaryಗೆ ಫ್ಲಾಗ್ ಮನೆ ಮೇಲೆ ಹಾರಿಸ್ಬೇಕು. ಒಳ್ಳೆ ಜಾಗದಲ್ಲಿ ಇಡಬೇಕು. ಏನೇ ಫೆನ್ಸಿಂಗ್ ಸಂಬಂಧಿತ ಏನು ಪ್ರಾಬ್ಲಮ್ ಇದ್ರೆ ಇಳಕಲ್ ಸಂಘ ಇದೆ, ಆ ಸಂಘದ ಭೇಟಿ ಹಾಕಿಸಿಂದ ನಿಮ್ಮ ಡೆತ್ ಸರ್ಟಿಫಿಕೇಟ್ ಬಂದ ನಂತರ ಹೋಗಿ ಫೆನ್ಸಿಂಗ್ ಕ್ಲಿಯರೆನ್ಸ್ ಮಾಡಿ. ಹಾಂ ನೆಕ್ಸ್ಟ್ ಕಾರ್ಯ ಮಾಡ್ತೀವಿ.